ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನು ಬಯಸ್ತೇನೆ. RK TV ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತದ ಹೀನಾಯ ಸೋಲಿಗೆ ಕಾರಣವೇನು, ಯಾಕೆ ಹೀನಾಯವಾಗಿ ಸೋಲ್ತು ಅಂದರೆ ನಿಮಗೆ ಹೇಳಿದ್ದೆ ಮೊದಲೇ. ನಾನು ಈಗಾಗಲೇ ಕಳೆದ ವಿಡಿಯೋಗಳಲ್ಲೇ ಹೇಳಿದ್ದೆ, ಸೌತ್ ಆಫ್ರಿಕಾ ಭಾರತವನ್ನು ಸೋಲಿಸುತ್ತದೆ ಅಂತೇಳಿ ನಾನು ಕಳೆದ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಹಾಗಾಗಿ ಭಾರತ ಯಾಕೆ ಸೋಲಿಸುತ್ತದೆ ಅನ್ನೋದನ್ನು ಅದರ ಕೋಚ್ ಅವರು ಹೇಳಿದರು. ಮೊದಲೇ ಭಾರತವನ್ನು ನಾವು ಸೌತ್ ಆಫ್ರಿಕಾದ ಕೋಚ್ ಮೊದಲೇ ಹೇಳಿದರು, ಭಾರತವನ್ನು ನಾವು ಹೀನಾಯವಾಗಿ ಸೋಲಿಸ್ತೇವೆ. ಅದಕ್ಕೆ ಕಾರಣಗಳನ್ನು ಅವರು ಕೊಟ್ಟಿದ್ದರು. ನಾವು ಏನಂತ ಹೇಳಿದೆವು ಅದರಲ್ಲಿ, ಅದು ನರೇಂದ್ರ ಮೋದಿ ಸ್ಟೇಡಿಯಂ ಆಗಿರೋದರಿಂದಾಗಿ ಭಾರತ ಅಲ್ಲಿ ಸೋಲುತ್ತದೆ ಅಂತ ಅವರು ಹೇಳಿದರು. ಅದು ಯಾಕೆಪ್ಪ ಅಂದ್ರೆ, ಅದು ಗುಜರಾತ್ನಲ್ಲಿ ಬರೋಬ್ಬರಿ ನಾವು ಅಲ್ಲಿ ಗೆದ್ದಕ್ಕಿಂತ ನಾವು ಸೋಲುದೇ ಜಾಸ್ತಿ ಆಗಿದೆ ಭಾರತದಲ್ಲಿ ಟೀಮು. ಅದು ಮೇಲಾಗೇನು ಭಾರತದಲ್ಲಿ ಒತ್ತಡಕ್ಕೆ ಮಣಿತದಲ್ಲಿ ಭಾರತ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಂತ ಅವರು ಹೇಳಿದರು. ಯಾರೋ ಸೌತ್ ಆಫ್ರಿಕಾದ ಕೋಚ್ ಅವರು ಈ ಹೇಳಿಕೆಯನ್ನು ಹೇಳಿದರು. ಮೊದಲು ಪಂದ್ಯ ಆರಂಭವಾದಾಗ ಭಾರತದ ಪರವಾಗಿ ಇದ್ದಂಥ ಇದು ಮೊದಲು ಪಂದ್ಯವನ್ನು ಟಾಸ್ಕ್ ಆದಾಗ ಪಂದ್ಯದ ಟಾಸ್ಕ್ ಸೌತ್ ಆಫ್ರಿಕಾದ ಪಾಲಾಯಿತು. ಹಾಗಾಗಿ ಸೌತ್ ಆಫ್ರಿಕಾದ ನಾಯಕ ಏನು ಯೋಚನೆ ಮಾಡೋದಪ್ಪ ಅಂದರೆ, ಒಂದು ವೇಳೆ ನಾವು ಬಾಲಿಂಗನ್ನು ಆಯ್ಕೆ ಮಾಡಿಕೊಂಡೇವೆ ಆದರೆ ಭಾರತದ ಬ್ಯಾಟಿಂಗ್ ಅವರು ಅತ್ಯಧಿಕ ರನ್ನನ್ನು ಹಾಕಿದ್ರೆ ಆ ರನ್ನ ಇಫೆಕ್ಟ್ ನಮ್ಮ ಮೇಲೆ, ಸೌತ್ ಆಫ್ರಿಕಾ ಟೀಮಿನ ಮೇಲೆ ಆಗುತ್ತೆ ಅಂತ ಹೇಳಿ ಅವರು ಮೊದಲೇ ಡಿಸೈಡನ್ನು ಮಾಡಿಕೊಂಡು ಅವರು ಬ್ಯಾಟಿಂಗನ್ನು ಆಯ್ದುಕೊಳ್ತಾರೆ. ಬ್ಯಾಟಿಂಗ್ ಆಯ್ದುಕೊಂಡಾಗ ಸೌತ್ ಆಫ್ರಿಕಾ ಮೊದಲು, ಇದು ಬ್ಯಾಟಿಂಗ್ ಆಗಿ ಬಂದಂಥ ಸೌತ್ ಆಫ್ರಿಕಾ ಮತ್ತು ಭಾರತ ಏನು ಬಾಲಿಂಗ್ ಏನು ಮಾಡಲಾಗ್ತಿತ್ತು, ಮೊದಲು ಭಾರತದ ಕೈಯಲ್ಲೇ ಇದ್ದಂಥ ಮ್ಯಾಚು ನಿಧಾನವಾಗಿ ಸೌತ್ ಆಫ್ರಿಕಾದ ಬಳಿ ಹೋಗಿಬಿಡುತ್ತೆ. ಸೌತ್ ಆಫ್ರಿಕಾದ ಬಳಿ ಮ್ಯಾಚ್ ಹೋಯಿತು ಅಪ್ಪ ಅಂದರೆ ಮುಂದೆ ಎಂದು ಭಾರತ ಹೊಳ್ಳಿ ಮ್ಯಾಚನ್ನು ಎಲ್ಲಿ ಗೆಲ್ಲುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ. ಹಾಗೆ ಸೌತ್ ಆಫ್ರಿಕಾದ ಪಾಲಾಗ್ತಾ ಕೊನೆಗೂ ಸೌತ್ ಆಫ್ರಿಕಾ ಗೆತ್ತು. ಸೌತ್ ಆಫ್ರಿಕಾ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 187 ರನ್ನನ್ನು ಅವರು ಗುರಿಯನ್ನು ಕೊಟ್ಟರು ಭಾರತಕ್ಕೆ. 187 ರನ್ನನ್ನು 20 ಓವರ್ಗಳಲ್ಲಿ ಸೌತ್ ಆಫ್ರಿಕಾ ಭಾರತಕ್ಕೆ ಗುರಿಯನ್ನು ನೀಡಿದ್ರು. ಅವರು ಎಷ್ಟು ರನ್ನನ್ನು ನೀವು ಚೇಂಜ್ ಮಾಡಿರಿ, ಭಾರತ ಗೆಲ್ಲಬೇಕಾಗಿತ್ತಪ್ಪ ಅಂದರೆ ಎಷ್ಟು ರನ್ ಬೇಕಾಗಿತ್ತು ಅಂದರೆ 178 ರನ್ನುಗಳು ಭಾರತಕ್ಕೆ ಬೇಕಾಗಿತ್ತು ಗೆಲ್ಲಬೇಕಾದ್ರೆ. ಹಾಗಾಗಿ ಭಾರತ ಬ್ಯಾಟಿಂಗ್ ಬಂದಾಗ ಹಾಗಾಗಿ ಭಾರತ ನಮ್ಮ ಬ್ಯಾಟ್ಸ್ಮನ್ಗಳು ಏನು ಮಾಡಿದ್ರಪ್ಪ ಅಂದರೆ, ಸುಮ್ಮನೆ ಯಾಕೆ ಹೈರಾಣ ಬಿಡೋದು ಅಂತೇಳಿ ಬಂದಾಗ ಮನೆಗೆ ಹೋಗ್ಬಿಟ್ರು. ಬರೋಬ್ಬರಿ 18 ಓವರ್ಗಳಲ್ಲಿ ಭಾರತ 18.5 ಓವರ್ಗಳಲ್ಲಿ ಭಾರತ ಆಲ್ಔಟನ್ನು ಕಾಣಿತು. ಬರೋಬ್ಬರಿ ಭಾರತ 10 ವಿಕೆಟ್ಗಳು ಉರುಳಿ ಹೋದವು. ಕೇವಲ ಭಾರತ ಗಳಿಸಿದ್ದು 111 ರನ್ ಮಾತ್ರ. ಬರೋಬ್ಬರಿ 76 ರನ್ಗಳಿಂದ ಭಾರತ ಸೋತಿತ್ತು. ಭಾರತ 76 ರನ್ಗಳಿಂದ ಸೋತಿದ್ರು ಸಹಿತ ಭಾರತದಲ್ಲಿ ಯಾವೊಬ್ಬ ಬ್ಯಾಟ್ಸ್ಮನ್ನು ಸಹಿತ ಕನಿಷ್ಠವಾಗಿ 20 ರನ್ನನ್ನು ಸಹಿತ ಹೊಡೆಯೋದಕ್ಕೆ ರನ್ ಆಗಲಿಲ್ಲ. ನಮ್ಮ ಭಾರತದಲ್ಲಿ ಅತ್ಯಧಿಕ ರನ್ನನ್ನು ಹೊಡೆದಿರುವಂಥ ಈ ಒಂದು ಪದ್ಯದಲ್ಲಿ ಬಹಳವಾಗಿ ಅತ್ಯಧಿಕ 8 ಬಾಲನ್ನು ಎದುರಿಸಿದ್ರು ಮತ್ತು 8 ಬಾಲ್ ರನ್ನನ್ನು ಹೊಡೆದರು ಅನ್ನಂತೆ ಇವತ್ತಿನ ಒಂದು 4 ಮಂದಿ ಬ್ಯಾಟ್ಸ್ಮನ್ಗಳ ಹೆಸರು ಹೇಳ್ತೀನಿ. ಇವ್ರನ್ನ ಬಿಟ್ಟು ಅತ್ಯಧಿಕ ರನ್ ಯಾರು ಹೊಡೆದಲೇ ಇಲ್ಲ. ಮುಂದೆ 6 ಮಂದಿ ಏನವರೆ 10, 2, 3, 0, 0, 0 ಹಿಂಗೆ ಹೋಗಿದ್ದಾರೆ. ಮೊದಲನೇದಾಗಿ ಭಾರತ ಪರವಾಗಿ ಅತ್ಯಧಿಕ ರನ್ ಹೊಡೆದಂದರೆ ಡೇವಿಡ್ ಅವರು ಬರೋಬ್ಬರಿ 37 ಎಸೆತಗಳಲ್ಲಿ 42 ರನ್ನನ್ನು ಹೊಡೆದಿದ್ದಾರೆ. ಇದು ಒಂದು ಇವ್ರದ್ದು ಒಬ್ಬರದೇ ಒಂದು ಭಾರತ ಪರವಾಗಿ ಆಡಿರುವಂಥ ಇವರು ಒಬ್ಬರದೇ, ಡೇವಿಡ್ ವಾರ್ನರ್ ಅವರು ಒಬ್ಬರದೇ 42 ರನ್ನನ್ನು ಹೊಡೆದಿದ್ದಾರೆ. ಇನ್ನು ಮುಂದೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಸಹಿತ 17 ಎಸೆತಗಳಲ್ಲಿ ಬರೋಬ್ಬರಿ 18 ರನ್ನನ್ನು ಹೊಡೆದಿದ್ದಾರೆ. ಅವರು ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಇರೋದರಿಂದಾಗಿ ಅವ್ರ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ. ಅವರು 18 ರನ್ನನ್ನು ಮಾತ್ರ ಹೊಡೆಯಲು ಅವ್ರ ಕೈಲಿ ಆಗಿದೆ. ಇನ್ನು ಸೂರ್ಯಕುಮಾರ್ ಯಾದವ್, ನಮ್ಮ ಸೂರ್ಯಕುಮಾರ್ ಅವರು ನಾಯಕರಾಗಿರುವಂಥ ಸೂರ್ಯಕುಮಾರ್ ಅವರು ಕೇವಲ 22 ಎಸೆತಗಳಲ್ಲಿ ಕೇವಲ 18 ರನ್ನನ್ನು ಮಾತ್ರ ಹೊಡೆದಿದ್ದಾರೆ. ಇವರು ನಮ್ಮ ಸೂರ್ಯಕುಮಾರ್ ಅವರು. ಇವನು ಪ್ರತಿ ಬಾರಿಯೂ ಸಹಿತ 0ಕ್ಕೆ ಔಟ್ ಆಗ್ತಕ್ಕಂಥ ನಮ್ಮ ಅಭಿಷೇಕ್ ಅವರು ಕೇವಲ 12 ಎಸೆತಗಳಲ್ಲಿ 15 ರನ್ನನ್ನು ಮಾತ್ರ ಹೊಡೆದಿದ್ದಾರೆ. ಉಳಿದ ಯಾರೂ ಸಹಿತ 20 ರನ್ಗಳಿಗಿಂತ, ಯಾರು ಡೇವಿಡ್ ವಾರ್ನರ್ಗಿಂತ 20
ಅವ್ರೇನು ಡೇವಿಡ್ ವಾರ್ನರ್ 42 ರನ್ನನ್ನು ಏನು ಹೊಡೆದರೆ ಅವರು ಬಿಟ್ಟು ಉಳಿದ ಯಾರೂ ಸಹಿತ 20 ರನ್ಗಳಿಗಿಂತ ಅಧಿಕವನ್ನು ಹೊಡೆದಿಲ್ಲ. ಕೇವಲ 18 ಇಷ್ಟೇ ರನ್ನುಗಳಲ್ಲಿ ಹೊರಟಿ ಭಾರತ ಕೇವಲವಾಗಿ ಬರೋಬ್ಬರಿ 111 ರನ್ನನ್ನು ಮಾತ್ರ ಗಳಿಸಲು ಯೋಗ್ಯವಾಯಿತು. ಬರೋಬ್ಬರಿ 76 ರನ್ಗಳಿಂದ ಹೀನಾಯ ಸೋಲು ಭಾರತ ಈ ಒಂದು ಟೀಮಲ್ಲಿ ಕಾಣಿದೆ. ಸೊ ಇನ್ನು ಮುಂದಿನ ಹಾದಿ ಹೇಗಪ್ಪ ಅಂದ್ರೆ ಭಾರತಕ್ಕೆ ಇನ್ನು ಮುಂದಿನ ಪಂದ್ಯಗಳಿವೆ. ಇದೇ ಫೆಬ್ರವರಿ 26ರಿಂದ ಇದು ಜಿಂಬಾಬ್ವೆ ವಿರುದ್ಧ ಭಾರತ ಮ್ಯಾಚ್ ಇದೆ. ಸೊ ಭಾರತ ಜಿಂಬಾಬ್ವೆ ವಿರುದ್ಧ 26ನೇ ತಾರೀಕು ಇರುವಂಥ ಮ್ಯಾಚನ್ನು ಭಾರತ ಬರೀ ಗೆದ್ದರೆ ಸಾಕಾಗುವುದಿಲ್ಲ. ಈ ಒಂದು ಪಂದ್ಯದಲ್ಲಿ ಭಾರತ 3 ಪಾಯಿಂಟ್ ಭಾರತ ಈಗ ಮೈನಸ್ಸಲ್ಲಿದೆ. ಇದನ್ನು ಭಾರತ ಈಗ ಪ್ಲಸ್ ಮಾಡ್ಕೋಬೇಕು. ಇಲ್ಲಿ ಪರ್ಸೆಂಟೇಜ್ ಮೇಲೆ ಅದು ಮುಂದೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಭಾರತ ಮಾತ್ರ ಇದು ಜಿಂಬಾಬ್ವೆ ವಿರುದ್ಧ, ಅದನ್ನು ಜಿಂಬಾಬ್ವೆಯನ್ನು ಸಾಮಾನ್ಯವಾದಂಥ ಟೀಮ್ ಅಲ್ಲ, ಅದಕ್ಕೂ ಸೋಲಿಸೋಕ್ಕೂ ಪ್ಲ್ಯಾನ್ ಬೇಕಾ. ಹಾಗಾಗಿ ಫೆಬ್ರವರಿ 26ರಂದು ಭಾರತ ಮತ್ತು ಜಿಂಬಾಬ್ವೆ ಮ್ಯಾಚಿನಲ್ಲಿ ಎರಡಕ್ಕೂ ಟೀಮಿಗೆ ಬಹಳ ಮಹತ್ವವಾದಂಥ ಟೀಮು. ಭಾರತ ಮುಂದಿನ ಹಾದಿಗೆ ಹೋಗಬೇಕಾದರೆ, ಮುಂದಿನ ಪ್ಲೇ ಆಫ್ಗೆ ಹೋಗಬೇಕಾದರೆ ಭಾರತ ಈ ಒಂದು ಪಂದ್ಯವನ್ನು ಗೆಲ್ಲಬೇಕು. ಬರೀ ಗೆಲ್ಲುವುದಲ್ಲ, ರನ್ ರೇಟ್ರೊಂದಿಗೆ ಗೆದ್ದರೆ ಮಾತ್ರ ಪ್ಲೇ ಆಫ್ಗೆ ಭಾರತವನ್ನು ತಲುಪಲು ಸಾಧ್ಯ. ಇಲ್ಲವಾದರೆ T20 ವಿಶ್ವಕಪ್ನಿಂದ ಭಾರತ ಇಲ್ಲಿ ಸದ್ಯ ಹೊರವನ್ನು ಉಳಿಯುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮೊದಲೇ ಸೌತ್ ಆಫ್ರಿಕಾವನ್ನು ಹೇಳಿತ್ತು ಭಾರತವನ್ನು ಸೋಲಿಸ್ತೀನಿ ಅಂಥೇಳಿ, ಹೇಳಿದ ರೀತಿಯಲ್ಲಿ ಭಾರತವನ್ನು ಸೋಲ್ತಿದೆ ಸೌತ್ ಆಫ್ರಿಕಾ. ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರು.